ಸರ್, ನನ್ನ ಹೆಸರು ಶ್ರೀಕಾಂತ್ ಬಲ್ಲೇಪಲ್ಲಿ ಅಂತ. ನನ್ನ ಫಾರ್ಮು ದೊಡ್ಡಬಳ್ಳಾಪುರ ಹತ್ರ ತುಮಕೇರಿ ಹತ್ರ ನರಸಿಂಹಹಳ್ಳಿ ಅಂತ ಇದೆ. ಟೋಟಲ್ಲು ಗ್ರೀನ್ ಹೌಸಸ್ ಬಂದ್ಬಿಟ್ಟು ಒಂದು 52 ಎಕರೆ, ಬೇರೆ ಓಪನ್ ಫೀಲ್ಡಲ್ಲಿ ನೆಟ್ ಹೌಸಸ್ಸಲ್ಲಿ ಇನ್ನೊಂದು 20 ಎಕರೆ, ಒಂದು 70 ಎಕರೆದಲ್ಲಿ ವ್ಯವಸಾಯ, ಫ್ಲೋರಿಕಲ್ಚರ್, ಹಾರ್ಟಿಕಲ್ಚರ್, ಕ್ರಾಪ್ಸ್ ಇದೆಲ್ಲ ಮಾಡ್ತಾಯಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ. ಇಲ್ಲಿಂದ ನಾನು ಬೇರೆ ಬೇರೆ ದೇಶಕ್ಕೆ, ಬೇರೆ ಸ್ಟೇಟ್ಸ್ಗೆ ಎಲ್ಲ ನಾನು ಬೆಳೆದಿದ್ದಂಥ ಹೂವನ್ನು ನಾನು ಮಾರ್ಕೆಟಿಂಗ್ ಮಾಡ್ತೀನಿ. ಈ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ನಾವು ಮಾಡೋದ್ರಿಂದ ರೈತರಿಗೆಲ್ಲ ಗೊತ್ತಾಗಿದೆ. ಈ ಅಡ್ವಾನ್ಸ್ ಟೆಕ್ನಾಲಜಿ, ಕೆಮಿಕಲ್ ಬಂದಿರೋಂಥ ನಮ್ಮ ಸೈಂಟಿಸ್ಟ್ಗಳು ನಮಗೆ ಹೇಳ್ಕೊಟ್ಟಿರೋ ಇದರಿಂದ ಮೆಥಡಲ್ಲಿ ನಾವು ಬೆಳ್ಕೊಂಡು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ನಾವು ಕ್ರಿಸಾಂಥೆಮಮ್ ಕ್ರಾಪ್. ಇದು ಕ್ರಿಸಾಂಥೆಮಮ್ 1 ಎಕರೆದಲ್ಲಿ 1,60,000 ಗಿಡ ಹಾಕ್ತೀವಿ. ಇದು 2 ಎಕರೆ ಗ್ರೀನ್ ಹೌಸ್ ಇದೆ. ಇದರಲ್ಲಿ ಡಿಫ್ರೆಂಟ್ ನಮ್ಮ ಸೀಸನ್ ಪರವಾಗಿ ಯಾವ ಥರ ವೆರೈಟೀಸ್ ಹಾಕ್ಕೊಳ್ಬೇಕು, ಎವ್ರಿ ವಾರಕ್ಕೆ 1 ಲಕ್ಷ ಹಾಕ್ಕೊಂಡು ನಾವು ಬ್ಯಾಚಸ್ ಅದು ಮಾರ್ಕೆಟ್ ಅಕಾರ್ಡಿಂಗ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಎಲ್ಲ ವೆರೈಟೀಸು ಡಚ್ ವೆರೈಟೀಸ್, ಯುರೋಪಿಯನ್ ಗ್ರೇಡೆಡ್ ವೆರೈಟೀಸ್. ಅದರಿಂದ ನಮ್ಮನ್ನು ಕಾಣಿಸ್ತೀವಿ. ಇದನ್ನು ಕಟ್ಟಿಂಗ್ಸು ಗಿಡ ಎಷ್ಟು ಇದೆ ಕ್ರೈಸಾಂಥೆಮಮ್ ನಾವು 15 ಎಕರೆದಲ್ಲಿ ಕ್ರೈಸಾಂಥೆಮಮ್ ಮಾಡ್ತಾ ಇದ್ದೀವಿ. ಆ ಥರ ಬೇರೆ ಬೇರೆ ಬೆಳೆ ಮೇಜರ್ ಫ್ಲೋರಿಕಲ್ಚರ್. ಪಾಲಿ ಹೌಸಸ್ಸಲ್ಲಿ ಎಲ್ಲ ತುಂಬ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಇರ್ತೀವಿ. ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಪ್ಲಸ್ ಸೆಬೆಕಾಯಿ ಇದೆ, ಮಾವು ಇದೆ, ಕ್ಯಾಪ್ಸಿಕಮ್ ಇದೆ, ಸ್ಟ್ರಾಬೆರಿನೂ ಸಹ ಸ್ಟ್ರಾಬೆರಿ ಬೆಳೆದಿದ್ವಿ. ಇನ್ನು ಈ ವರ್ಷ ಈಗ ಮತ್ತೆ ಜೂನಿಂದ ಈಗ ಬ್ಯಾಚಸ್ ಮತ್ತೆ ಹಾಕ್ತಾ ಇದ್ದೀವಿ. ಇದು 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಈ ಥರ ಒಂದು ಸರ್? ಈ 1 ಎಕರೆಗೆ ಗಿಡ ಹಾಕಬೇಕಂದ್ರೆ 3,20,000 ರೂಪಾಯಿ ಗಿಡಕ್ಕಾಗುತ್ತೆ. ಪ್ಲಸ್ ಗ್ರೋಯಿಂಗ್ ಕಾಸ್ಟ್ ಈಗ 3 ತಿಂಗಳು ಅಂತ ಹೇಳಿದರೆ ಒಂದು ಎಕರೆಗೆ ಒಂದು ಮಂತ್ ಮೇಂಟೈನ್ ಮಾಡಬೇಕಂದ್ರೆ 1.5 ಲಕ್ಷ ರೂಪಾಯಿ ಫರ್ಟಿಲೈಸರ್ ಇರುತ್ತೆ. ಇದೆಲ್ಲ ಲೇಬರ್ ಆಗಲಿ ಇದೆಲ್ಲ ಆಗುತ್ತೆ. ಅಂದರೆ ಇದು 4.5 ಅದು 3 ಪ್ಲಸ್ ಇನ್ನು ಬೆಡ್ ಪ್ರಿಪ್ರೇಷನ್ ಇವೆಲ್ಲ ಅಂದರೆ ಒಂದು 15 ಲಕ್ಷವರೆಗೂ ಒಂದು ಬೆಳೆ, 1 ಎಕರೆಗೆ ಬೆಳೆಗೆ. ಅದರ ಮೇಲೆ ನಮಗೆ ಇನ್ಕಮ್ಮು ಒಂದು ಕ್ರಾಪ್ ಬಂದಾಗ ಒಂದು 20 ಲಕ್ಷ ರೂಪಾಯಿ ಬರುತ್ತೆ. ಒಂದು 5 ಲಕ್ಷಕ್ಕೆ ಒಂದು ಬೆಳೆ. ರಿಕ್ವೈರ್ಮೆಂಟ್ ಮೇಲೆ ಏನೇನು ವೆರೈಟಿಗಳು ಬೇಕಾಗುತ್ತೋ ಅದನ್ನೆಲ್ಲ ಬೆಳ್ಕೊಂಡು. ಇವನ್ ನಿಮ್ಗೆ ಈ ಹೈಟ್ ಬರಬೇಕಂದ್ರೆ ಎಕ್ಸ್ಟ್ರಾ ಲೈಟನ್ನು ಸಹ ಕೊಡ್ತೀವಿ. ಎಸ್, ಲೈಟಿಂಗ್ ಕೊಡ್ತೀವಿ. ಲೈಟಿಂಗು ಇನಿಷಿಯಲ್ ಗಿಡ ಕೊಟ್ಟಾಗ ಮಿಸ್ಟ್ ಕೊಡ್ತೀವಿ. ಪ್ಲಸ್ ಡಾರ್ಕ್ನಿಂಗ್ ಅಂತ ಒಂದು ಮಾಡ್ತೀವಿ. ಯಾಕಂದರೆ ಬಡ್ ಇನಿಷಿಯೇಷನ್, ವೆಜಿಟೇಟಿವ್ ಗ್ರೋತ್ ಸ್ಟಾಪ್ ಮಾಡಿ ಇದೆಲ್ಲ ಅದಕ್ಕೆ ಏನಂತ ಪ್ರಾಕ್ಟೀಸಸ್ ಮಾಡಬೇಕೋ ಬೆಳೆ ಬೆಳೆಯೋದಕ್ಕೆ ಅದೆಲ್ಲ ಟೆಕ್ನಿಕಲ್ ಆಗಿ ಅದು ಡಾರ್ಕ್ನಿಂಗು ಸಹ ಬೇಕು ಹೂವು ಆಗೋ ಟೈಮಲ್ಲಿ. ಹೌದು, ಡಾರ್ಕ್ನಿಂಗ್ ಇದು ಫೈನಲ್ ಮಾರ್ಕೆಟ್ಗೆ. ಶ್ರೀಕಾಂತ್ ಅವರು ಸುಮಾರು ಬೆಳೆಗಳನ್ನು ನಾವು ಎಕ್ಸಾಟಿಕ್ ಫ್ಲವರ್ಸ್ ಅಂತ ಏನು ಹೇಳ್ತೀವಿ ಅವನ್ನೆಲ್ಲ ಬೆಳೀತಾ ಇದ್ದಾರೆ. ಅದರಲ್ಲೂ ಒಂದು ವಾಣಿಜ್ಯ ಹೂವು ಅಂತ ಹೇಳಿದ್ರೆ ಈ ಜರ್ಬೆ ಡೆಕೋರೇಷನ್ಗೆ ಹೆಚ್ಚಿಗೆ ಹೋಗ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಬೊಕ್ಕೇಸಲ್ಲಿ ಬಳಕೆ ಮಾಡ್ತಾರೆ, ಮತ್ತು ಹೂವು ಬೇರೆ ಬೇರೆ ರೀತಿಯಲ್ಲೆಲ್ಲ ಇದನ್ನು ಬಳಕೆ ಮಾಡ್ತಾರೆ, ಎಕ್ಸ್ಪೋರ್ಟು ಸಹ ಮಾಡ್ತಾರೆ. ಜರ್ಬರಾ ಬಂದ್ಬಿಟ್ಟು 1 ಎಕರೆಗೆ 22,000 ಗಿಡ ಬೀಳುತ್ತೆ. ನಾವು ಗಿಡ ಹಾಕಿದ ಒಂದು 3 ತಿಂಗಳಿಂದ ನಮ್ಮ ಪ್ರೊಡಕ್ಷನು ಒಂದು 3 ಇಂದ 4 ವರ್ಷವರೆಗೂ ಬೆಳೆ ತೆಗಿಬೋದು. 1 ಎಕರೆಗೆ ಒಂದು ದಿನಕ್ಕೆ 3,000 ಹೂವು ಆಗಿ ಕಟ್ ಮಾಡ್ತಾರೆ. ಹೌದು, 1 ತಿಂಗಳಿಗೆ 90,000 ಹೂವು, ವರ್ಷಕ್ಕೆ ಒಂದು 10 ಲಕ್ಷ ಹೂವು ನಾವು 1 ಎಕರೆದಿಂದ ಪಡಿಬೋದು. ಮಾರ್ಕೆಟ್ ಮಾಡಿ ಇದರಲ್ಲಿ ಸುಮಾರು ಕಲರ್ಸ್ ಇದೆ. ವೈಟು, ಯೆಲ್ಲೋ, ಪಿಂಕು, ರೆಡ್ಡು, ಅದೆಲ್ಲ ಡೆಕೋರೇಷನ್ಗೆ ಅವ್ರ ಕಲರ್ಸು ಥೀಮ್ ಮೇಲೆ ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ. ಬಟ್ ನಾವು ಅದು ರೈತ ಎಲ್ಲ ಕಲರ್ಸು ನಾವು ಬೆಳಿತೀವಿ. ಈಗ ನೀವೆಲ್ಲ ಹೂವು ಬೆಳೆದಿದ್ದೀರಲ್ಲ, ನಿಮ್ಮ ಮಾರುಕಟ್ಟೆಯಲ್ಲಿ ನಾವು ಮಾರ್ಕೆಟು ನಾವು ಥ್ರೂ ಔಟ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ನಾವು ಇರೋಂಥ ಹೋಲ್ಸೇಲು ಐಫ್ಯಾಬ್ ಇದೆ, ಸಿಟಿ ಮಾರ್ಕೆಟಲ್ಲಿ ಇದೆ. ಎಕ್ಸ್ಪೋರ್ಟ್ ನಾನು ಸಿಂಗಾಪುರು, ದುಬೈ, ಮಲೇಷಿಯಾ ಇದೆಲ್ಲ ಡೈರೆಕ್ಟ್ ನೇರವಾಗಿ ಮಾರುಕಟ್ಟೆ ಸಿಗ್ತಾ ಇದೆ.
ಇವರು ಹಸಿರು ಮನೆಯಲ್ಲಿ ನಾವೆಲ್ಲ ಅಂದ್ಕೊಳ್ತೀವಿ ಹೆಚ್ಚಿಗೆ ನಾವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬರೀ ರಾಸಾಯನಿಕಗಳಿಂದ ಸಿಂಪಡಣೆ ಮಾಡಿದ್ರೆ ಹಸಿರು ಮನೆಯಲ್ಲಿ ಕೆಲವು ಕೀಟಗಳನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ. ನೀವು ಸಮಗ್ರ ಕೀಟ ನಿರ್ವಹಣೆ ಪದ್ಧತಿ ಅಂತ ಏನು ಹೇಳಿದ್ದಾವೆ, ಜೊತೆಗೆ ಈ ಥರ ಅಂಟುಪಟ್ಟಿಗಳನ್ನು ಕಟ್ಟಿ ಪಾಲಿಹೌಸಲ್ಲಿ ನಾವೆಲ್ಲ ಅಂಟುಪಟ್ಟಿಗಳು ಅಂತ ಹೇಳ್ತೀವಿ, ನಾವು ಎಲ್ಲೋ ಸ್ಟಿಕ್ಕಿ ಸ್ಟ್ರಾಪ್ಸ್ ಅಂತ ಏನು ಹೇಳ್ತೀವಿ, ಆ ಅಂಟುಪಟ್ಟಿಗಳನ್ನು ಕಟ್ಟಿ ಸಹ ಈ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಇಲ್ಲಿ ಹಳದಿ ಒಂದು ಇದು ಏನು ನೀಲಿ ಅಂಟುಪಟ್ಟಿಯನ್ನು ಒಂದು ಪಾಲಿಹೌಸ್ ಏನು ಇದು ಕಂಬಗಳಿದ್ದಾವೆ ಆ ಪಾಲಿಹೌಸ್ ಎಲ್ಲ ಸುತ್ತ ನೀವು ನೋಡ್ಬೋದು. ಸುಮಾರು ಈ ಥರದನ್ನ ಕಟ್ಟಿ ಇದು ಅಂಟಿರ್ತದೆ. ಈ ನೀಲಿ ಅಂಟುಪಟ್ಟಿ ಏನಿದೆಯಲ್ಲ ಇದು ಥ್ರಿಪ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಬಿಳಿ ಏನಂತೀವಿ, ಆ ಥ್ರಿಪ್ಸ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಇದನ್ನು ಕಟ್ತಾರೆ. ಇದನ್ನು ಕಟ್ಟಿದ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಅಂಟಿರ್ತದೆ. ಥ್ರಿಪ್ಸು ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾರ್ತಾ ಹೋಗ್ತಾ ಅಥವಾ ಗಾಳಿಗೆ ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ಈ ಒಂದು ಅಂಟಿಗೆ ಏನು ಬಿದ್ದು ಅಲ್ಲೇ ಸ್ಟಿಕಾನ್ ಆಗಿ ಅವು ಅಲ್ಲೇ ಅಂಟ್ಕೊಂಡು ಸಾಯ್ತಕ್ಕಂಥದ್ದು. ಸೊ ಇದು ಒಂದು ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಅಂದ್ರೂ ಒಂದು 5-6% ನಾವು ರಾಸಾಯನಿಕಗಳನ್ನು ಬಳಕೆ ಮಾಡೋದನ್ನ ಅಥವಾ ಸಿಂಪಡಣೆ ಮಾಡೋದನ್ನ ಕಡಿಮೆ ಮಾಡೋದು ಉತ್ತಮವಾದ ಪದ್ಧತಿ. ಲೈಮೋನಿಯಂ ಅಂತ ಇದು ಸಹ ಕಟ್ ಫ್ಲವರ್ ಆಗಿ ಬಳಸ್ತಕ್ಕಂಥದ್ದು. ಇದನ್ನ ಓಪನ್ ಅಲ್ಲೇ ಸಹ ಬೆಳಿಬೋದು. ಬರೀ ಪಾಲಿ ಹೌಸಲ್ಲಿ ಇದು ಎಕ್ಸಾಟಿಕ್ ಫ್ಲವರೇ ಆದರೂ ಸಹ ಇದನ್ನು ಸಹ ನಾವು ತೆರೆದ ಜಾಗದಲ್ಲಾದರೆ ಓಪನ್ ಕಲ್ಟಿವೇಶನ್ ಸಹ ಮಾಡ್ಬೋದು. ಇವರು ಓಪನ್ ಕಲ್ಟಿವೇಶನ್ ಏನು ರೈಸ್ ಬೆಡ್ ಮಾಡಿ ಮಲ್ಚಿಂಗ್ ಮಾಡಿಕೊಂಡು ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಮಾಡಿಕೊಂಡು ಇದಕ್ಕೆಲ್ಲ ನೀಟಾಗಿ ಸ್ಟೇಕಿಂಗ್ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಡೆಕೋರೇಷನಲ್ಲಿ ಫಿಲ್ಲರ್ ಐಟಮ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಏನು ಗೋಲ್ಡನ್ ರಾಡು, ಈ ಲಿಮೋನಿಯಮ್ಮು ಇದೆಲ್ಲನೂ ಅದೇ ಥರ ಫಿಲ್ಲರ್ ಮೆಟೀರಿಯಲ್ ಬಳಕೆ ಮಾಡ್ತಾರೆ. ಪುಷ್ಪ ಬೆಳೆ ಅಂತ ಹೇಳಿದ್ರೆ ಹೈಡ್ರಾಂಜಿಯಾ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಹೈಡ್ರಾಂಜಿಯನ್ನು ಸಹ ಬೆಳೆದು ಇವರು ಹೊರದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ಈ ಹೈಡ್ರಾಂಜಿಯಾ ನೀವು ಯಾವ ರೀತಿ ಬೆಳೀತೀರಾ? ಮತ್ತು ಹೈಡ್ರಾಂಜಿಯಾ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬೆಳೆಯುವಂಥ ಬೆಳೆ ಇರಲಿಲ್ಲ. ಎಕ್ಸಾಟಿಕ್ ಫ್ಲವರ್ ಇದೆ. ಎಕ್ಸಾಟಿಕ್ ಫ್ಲವರ್ ಇತ್ತು. ಇದಕ್ಕೆ ಮುಂಚೆ ನಾವು ಒಂದು 2-3 ವರ್ಷ ಮುಂಚೆವರೆಗೂ ಬೇರೆ ದೇಶಗಳಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡ್ತಾ ಇದ್ವಿ. ಇದು ಯಾವಾಗೈತೆ ನಾವು ಬ್ರೀಡರ್ಸ್ನಿ ಅವ್ರನ್ನೆಲ್ಲ ಚೆಕ್ ಮಾಡಿದಾಗ ಇಂಡಿಯಾದಲ್ಲಿ ಬರಲ್ಲ ಈ ವೆರೈಟಿ. ನಾವು ಒಂದು ರಿಸ್ಕ್ ತೊಗೊಂಡು ಒಂದು 3 ವರ್ಷ ಆಯಿತು ಈ ಗಿಡಗಳಲ್ಲಿ ನಾವು ಹಾಲೆಂಡಿಂದ ಇಂಪೋರ್ಟ್ ಮಾಡ್ಕೊಂಡು ಬೆಳೆಯೋದಕ್ಕೂ ಶುರು ಮಾಡಿದ್ವಿ. ಫಸ್ಟ್ ವರ್ಷ ಸ್ವಲ್ಪ ಚಾಲೆಂಜಸ್ ಬಂತು. ಈಗ ನಮಗೆ ಹೇಗೆ ಬೆಳಿಬೋದು ಹೇಗೆ ಅನ್ನೋದು ಒಂದು ಅನುಭವ ಬಂತು. ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇವಾಗ ನಮ್ಮ 5 ಎಕರೆದಲ್ಲಿ ನಾನು ಈ ಬೆಳೆ ಬೆಳೀತಾ ಇದ್ದೀನಿ. ಮಾರ್ಕೆಟ್ ಇನ್ನೂ ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ, ಬಟ್ ಆಕ್ಸೆಪ್ಟೆನ್ಸು ಭಾಳ ಚೆನ್ನಾಗಿದೆ. ಇನ್ನೂ ಫರ್ದರ್ ಇನ್ನೊಂದು 5-10 ವರ್ಷದಲ್ಲಿ ಕಟ್ ಫ್ಲವರ್ ಆಗಿ ಭಾಳ ಚೆನ್ನಾಗಿ ಹೈ ಎಂಡ್ ಮಾರ್ಕೆಟ್ಗೆ ಅಂದರೆ ದೊಡ್ಡ ದೊಡ್ಡ ಮದುವೆಗಳಿಗೆ 5 ಸ್ಟಾರ್ ಹೋಟೆಲ್ಸು ಅಂಥದ್ರಲ್ಲಿ ಏರ್ಪೋರ್ಟ್ಗಳಲ್ಲಿ ಹೌದು ಈ ಎಲ್ಲ ಸ್ವಲ್ಪ ಎಕ್ಸಾಟಿಕ್ ಫ್ಲವರ್ ಆಗಿ ಇದು ಭಾಳ ಚೆನ್ನಾಗಿ ಮಾರ್ಕೆಟಲ್ಲಿ. ಇವನ್ ಇದನ್ನು ಕುಂಡಗಳಲ್ಲಿ ಪಾಟಲ್ಲೂ ಬೆಳೆದು ಸಹ ನಾವು ಡೆಕೋರೇಷನ್ಗೆ ಬಳಸ್ಬೋದು. ಹೌದು, ಪಾಟ್ ಪ್ಲಾಂಟ್ಸ್ ಆಗಿ ಮಾರ್ಬೋದು, ಇಲ್ಲ ಕಟ್ ಫ್ಲವರ್ ಆಗೂ ಮಾರ್ಬೋದು. ಇದು ಭಾಳ ವ್ಯಾಲ್ಯೂ ಇರೋಂಥ ಬೆಳೆ. ಇದರೆಲ್ಲ ವೆರೈಟೀಸ್ ಎಲ್ಲ ಡಚ್ ವೆರೈಟೀಸ್. ಡಚ್ ಈಗ ನಮ್ಮ ನೆದರ್ಲ್ಯಾಂಡ್ಸಿಂದ ಬಂದಿರೋಂಥ ವೆರೈಟೀಸ್ ಇವೆಲ್ಲ. ಇಲ್ಲಿ ಕಟ್ ಫ್ಲವರ್ ಕೋಸ್ ಅಂತ ನಾವು ಬರೀ ವಿತ್ ಸ್ಟೆಮ್ ಜೊತೆಯಾಗಿ ಹಾರ್ವೆಸ್ಟ್ ಮಾಡ್ತೀವಿ. ಇದು ಎಷ್ಟು ಸ್ಟೆಮ್ ಉದ್ದ ಆಗಿರುತ್ತೋ ಅಷ್ಟು ಬೆಲೆಗಳು ಇದಾಗುತ್ತೆ. 75 ಸೆಂಟಿಮೀಟರ್ 1.5 ಮೀಟರ್. ಎಸ್, ಎಷ್ಟು ಲೆಂತ್ ನಾವು 30 ಸೆಂಟಿಮೀಟರ್ಸ್ ಟು 1 ಮೀಟರ್ ವರೆಗೂ ಬೆಳೆ ಬೆಳೀತಾ ಇರ್ತೀವಿ. 1 ಮೀಟರ್ ಅದ್ರ ಮೇಲೆ ಎಷ್ಟು ಉದ್ದ ಇರ್ತದೆ ಅದು ಅಷ್ಟು ಹೈ ಕ್ವಾಲಿಟಿ, ಹೈ ಗ್ರೇಡ್. ರೇಟೂ ಅದೇ ವ್ಯತ್ಯಾಸ ಇರುತ್ತೆ. ಈ ಥರ ಕಟ್ ಮಾಡ್ತಾ ಇದ್ದೀವಿ. 1 ಎಕರೆದಲ್ಲಿ ನಾವು 40,000 ಗಿಡ ಹಾಕ್ತೀವಿ ರೋಸಸ್. ಹಾಕಿದಾಗ ನಮಗೆ 1 ಎಕರೆದಿಂದ ದಿನಕ್ಕೆ 1-2,000 ಹೂವು ಸಿಗುತ್ತೆ. ಅದು 365 ದಿನ ಸಿಗುತ್ತೆ. ಲೈಫ್ ಆಫ್ ದ ಪ್ಲಾಂಟ್ ಇದು ಬಂದ್ಬಿಟ್ಟು 6-7 ವರ್ಷ ನಾವು ಮೇಂಟೈನ್ ಮಾಡ್ತೀವಿ. ರೈತರಿಗೆ ಇದು ಒಂದು ಸ್ಟಡಿ ಆಫ್ ಇನ್ಕಮ್ ಬರ್ತಾ ಇರುತ್ತೆ. ದಿನ ಈಗ ಅದು ರೆಗ್ಯುಲರ್ ಪ್ರಾಕ್ಟೀಸಸ್ ಮಾಡ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಔಷಧಿ ಹೊಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಮಾರ್ಕೆಟ್ ಸಜೆಸ್ ಏನಿದೆ ಎಲ್ಲ ಈ ಕಟ್ ಫ್ಲವರ್ಸ್ಗೆ ಮಾಡ್ತಕ್ಕಂಥವು. ಸೊ ಇದು ಭಾಳ ಉತ್ತಮವಾದಂಥ ಆರ್ಥಿಕವಾಗಿ ಸದೃಢ ಮಾಡ್ತಕ್ಕಂಥ ಒಂದು ಉದ್ಯಮ ಇದೆ. ಇದು ನಮ್ಮ ಗ್ರೀನ್ ಹೌಸ್ನಿಂದ ಬರೋಂಥ ಹಾರ್ವೆಸ್ಟ್ ಮಾಡ್ಕೊಂಡು ತಂದ್ಬಿಟ್ಟು ಪ್ಯಾಕಿಂಗ್ ಹೋಗ್ತದೆ. ಈ ಗ್ರೀನ್ ಹೌಸಲ್ಲಿ ಹಾರ್ವೆಸ್ಟ್ ಮಾಡಿರೋಂಥ ಇವುಗಳನ್ನ ನಾವು ಈ ಥರ ಪ್ಯಾಕ್ ಈ ಥರ ಬಕೆಟ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಈಗ ಪ್ಯಾಕ್ ಹೌಸ್ ಹೋಗಿ ಅಲ್ಲಿ ಪ್ರಾಸೆಸ್ ಆಗಿ ಅಲ್ಲಿ ಪ್ಯಾಕಿಂಗ್ ಆಗುತ್ತೆ. ಇಲ್ಲಿ ಹಾರ್ವೆಸ್ಟಿಂಗ್ ಆಗಿ ಮಾಡಿ ಆಮೇಲೆ ಡಿಸ್ಪ್ಯಾಚ್ ಆಗುತ್ತೆ. ರೋಸಸ್ ಏನೈತೆ ಗ್ರೀನ್ ಹೌಸಲ್ಲಿ ಬಂದು ಹಾರ್ವೆಸ್ಟ್ ಮಾಡಿದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡಿ ಇದು ಈ ಥರ ಬಂಚಸ್ ಮಾಡಿ ನಾವು ಮಾರ್ಕೆಟ್ಗೆ ಬೇರೆ ಪ್ಲೇಸಸ್ಗೆ ಎಲ್ಲ ಈ ಥರ ಎಕ್ಸ್ಪೋರ್ಟ್ಗಾಗಲಿ ನಮ್ಮ ಲೋಕಲ್ ಮಾರ್ಕೆಟ್ಗಾಗಲಿ ಈ ಥರ ಪ್ಯಾಕಿಂಗ್
ಹಾರ್ವೆಸ್ಟ್ ಮಾಡ್ತೀರಾ, ಹೌದು. ಹಾರ್ವೆಸ್ಟ್ ಮಾಡಿದ್ದನ್ನ ತಂದು ಇಲ್ಲಿ ಗ್ರೇಡಿಂಗ್ ಮಾಡ್ತೀರಾ. ಅಲ್ಲಿ ಗ್ರೇಡಿಂಗ್ ತಾವೆಲ್ಲ ನೋಡ್ಬೋದು. ಸೊ ಏನು ಬರೋದು ಲೆಂತ್ ಮೇಲೆ, ಒಂದು ಸ್ಟಿಕ್ ಲೆಂತ್ ಮೇಲೆ 1 ಮೀಟ್ರಿಂದ ಹಿಡಿದು 35 ಸೆಂಟಿಮೀಟ್ರ್ವರೆಗೂ ಎಲ್ಲ ವಿವಿಧ ಗ್ರೇಡ್ ಮಾಡ್ತಾರೆ. ಆ ಗ್ರೇಡ್ ಮಾಡಿದ್ದನ್ನ ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡಿ ತದನಂತರ ಇದನ್ನು 1 ದಿವಸ ಅಥವಾ 2 ದಿವಸ ಟೈಮ್ ತಗೊಳ್ತಾರೆ. ಇಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ, ಶೀತಲೀಕರಣ ಘಟಕನೂ ಇದೆ. ಇದು ಕೋಲ್ಡ್ ರೂಮ್ ಅಂತ ಏನು ಹೇಳಿದೆ, ವ್ಯವಸಾಯ ಕ್ವಾಲಿಟೆಕ್ ಕೋಲ್ಡ್ ರೂಮ್ ಅಂತ ಒಳಗಡೆ ಇದು ಕೋಲ್ಡ್ ಸ್ಟೋರೇಜ್ ಇದೆ. ಸೊ ಹಾಗಾಗಿ ಕೋಲ್ಡ್ ಸ್ಟೋರೇಜ್ ಒಳಗಡೆ ಎಲ್ಲ ಹೂಗಳನ್ನು ಶೇಖರಣೆ ಮಾಡ್ತಕ್ಕಂಥ ವಿಧಾನ. ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ 2 ದಿವಸ ಟೈಮ್ ತಗೊಳ್ತದೆ ಮಾರ್ಕೆಟಿಗೆ ತಲುಪೋದಕ್ಕೆ. ಸೊ ಅಂಥ ಸಮಯದಲ್ಲಿ ಇದೇನು ಕೋಲ್ಡ್ ಸ್ಟೋರೇಜ್ ಏನಿದೆ ಇಲ್ಲಿ ಎಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ? ಸಾಮಾನ್ಯವಾಗಿ 2 ರಿಂದ 5 ಡಿಗ್ರಿ ತಾಪಮಾನದಲ್ಲಿ ನಿರ್ವಹಣೆ ಮಾಡಲಾಗ್ತದೆ. ಅವ್ರು ಯಾವುದೇ ಒಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಏನು ಹೇಳ್ತೀವಿ, ಅಥವಾ ಕೊಯ್ಲೋತ್ತರ ನಂತರದ ಏನು ನಮಗೆ ಲಾಸ್ ಆಗ್ತದೆ ಅದಕ್ಕಂಥದ್ದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಕೋಲ್ಡ್ ಸ್ಟೋರೇಜ್ ಸಹ ನಿರ್ಮಾಣ ಮಾಡಿಕೊಡ್ತೀವಿ. ಮಾರ್ಕೆಟ್ ಇದೆ ಅಥವಾ ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಜಾಗಕ್ಕೆ ಅವ್ರದ್ದೇ ಆದಂತಹ ರೆಫ್ರಿಜಿರೇಟೆಡ್ ವ್ಯಾನ್ಸ್ ಅಂತ ಹೇಳ್ತೀವಿ, ಶೀತಲೀಕರಣ ಮಾಡಿರ್ತಕ್ಕಂಥ ವಾಹನಗಳು. ಆ ವಾಹನಗಳಲ್ಲಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಟೆಂಪರೇಚರ್ನಲ್ಲೇ ಆ ಮಾರ್ಕೆಟ್ ಜಾಗಕ್ಕೆ ಅಥವಾ ಸ್ಥಳಕ್ಕೆ ಇದನ್ನು ಸಾಗಾಣಿಕೆ ಮಾಡ್ತಾರೆ. ನಮ್ಮ ಬೆಂಗಳೂರು ಸಿಟಿ ಮಾರ್ಕೆಟ್ ಆಗ್ಬೋದು, ಮತ್ತು ಏನು ಇಂಟರ್ನ್ಯಾಷನಲ್ ಪವರ್ ಆಕ್ಷನ್ ಸೆಂಟರ್ ಬೆಂಗಳೂರಲ್ಲಿದೆ ಅಲ್ಲಿಗಾಗ್ಬೋದು, ಐಫ್ಯಾಬ್ ಅಂತ ಹೇಳ್ತೀವಿ, ಅಲ್ಲಿಗಾಗ್ಬೋದು, ಅಥವಾ ಇನ್ನಿತರೆ ರಾಜ್ಯಗಳಿಗೆ ಥ್ರೂ ಕಾರ್ಗೋ ಮೂಲಕನೂ ಸಹ ಇದನ್ನು ಸಾಗಾಣಿಕೆ ಮಾಡಿ ಬೇಕು ಅದನ್ನು ತಲುಪಿಸ್ತಕ್ಕಂಥ. ತಾವು ನೋಡ್ಬೋದು, ತೋಟಗಾರಿಕೆ ಇಲಾಖೆಯಿಂದಲೂ ಸಹ ಈ ಒಂದು ರೆಫ್ರಿಜಿರೇಟೆಡ್ ವ್ಯಾನಿಗೆ ಸಾಗಾಣಿಕೆಗೆ ಬಳಕೆ ಮಾಡ್ತಾ ಇದೆ. ಎಲ್ಲ ವಿವಿಧ ಇಲಾಖೆಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ನಿಕಟ ಸಂಪರ್ಕ ಅಂದರೆ ತೋಟಗಾರಿಕೆ ಆಗ್ಬೋದು, ಕೃಷಿ ಆಗ್ಬೋದು, ರೇಷ್ಮೆ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಮತ್ತು IIHR ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ, ಕೃಷಿ ವಿಜ್ಞಾನ ಕೇಂದ್ರದ ನಿಕಟ ಸಂಪರ್ಕ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಸಂಪರ್ಕವನ್ನು ಇಟ್ಕೊಂಡು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಂದು 40 ಎಕರೆ ಪಾಲಿ ಹೌಸ್ ಇದ್ದಾವೆ. ಆ ಪಾಲಿ ಹೌಸು ಮತ್ತು ಇಲ್ಲಿ ಸುತ್ತಮುತ್ತ ಇರೋ ಏನು ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳಿಂದ ಕೃಷಿ ಏನು ತ್ಯಾಜ್ಯ ಇದೆ, ಸಾವಯವ ತ್ಯಾಜ್ಯವನ್ನು ಒಂದು ಕಡೆ ತಂದು ಇಲ್ಲಿ ಹಾಕ್ಕೊಳ್ತಾರೆ. ಇದು ಸುಮಾರು ಎಷ್ಟು ತ್ಯಾಜ್ಯ ಉತ್ಪಾದನೆ ಆಗೋದು ಈ ಥರ ಒಂದು ವರ್ಷಕ್ಕೆ? ಸರ್, ನಮ್ಮ ಹತ್ರ ಆಗೋದು ನಾವು ತಿಂಗಳಿಗೆ 200-300 ಟನ್ ಮಾಡ್ಬೋದು. ಬಟ್ ನಮ್ಮ ಕೆಪಾಸಿಟಿ ಒಂದು ಬಳಕೆ ಮಾಡಿ ಇನ್ನು ಸ್ಟೋರೇಜಲ್ಲಿದೆ. ನಾಳೆ ಇದರಲ್ಲಿ ಮತ್ತು ಒಂದೊಂದು ಬ್ಯಾಚ್ ವೈಸ್ ಉಪಯೋಗಿಸ್ಕೊಂಡು ನಾವು ಎರೆಹುಳು ಗೊಬ್ಬರ ತಯಾರು ಮಾಡ್ತೀವಿ. ಏನು ಒಂದು ಎರೆಹುಳು ಗೊಬ್ಬರ ಉತ್ಪಾದನೆ ಘಟಕ ಇದೆ, ಇದರ ಕೆಪಾಸಿಟಿ ಏನಿದೆ ಸರ್? ಈ 6 ಪೆಟ್ಟಿಗೆಗಳಿಂದ ಒಂದು 20 ಟನ್ನು 3 ತಿಂಗಳಲ್ಲಿ ಉತ್ಪಾದನೆ ಮಾಡಬಹುದು. 45 ದಿನದಿಂದ ಲೇಯರ್ ಬೈ ಲೇಯರು ತೊಗೊಂಡು ಬರ್ತಾ ಇರ್ತೀವಿ. ಅದೇ ಒಂದೊಂದು ಹೆಕ್ಟೇರ್ಗೆ ಈ ಥರ ಪಿಟ್ಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಪ್ರತಿಯೊಂದು ಪಾಲಿ ಹೌಸ್ ಹತ್ರ ಒಂದೊಂದು ಹೆಕ್ಟೇರ್ ಪಾಲಿ ಹೌಸ್ ಹತ್ರ ಒಂದು ವರ್ಮಿ ಕಾಂಪೋಸ್ಟ್ ಮಾಡಿ ಒಂದು 10ರಿಂದ 15 ಟನ್ನು ಪ್ರೊಡ್ಯೂಸ್ ಮಾಡೋಂಥ ಕೆಪಾಸಿಟಿ ಫಿಕ್ಸ್ ಮಾಡಿದ್ವಿ. ಅದರಿಂದ ಆಗಿರೋಂಥ ಎಳೆಹುಳ ಗೊಬ್ಬರ ಮತ್ತೆ ಅದೇ ಗ್ರೀನ್ ಹೌಸ್ಗೆ ನಾವು ಅಂದ್ರೆ ಬೇರೆ ಕಡೆ ದೂರದಿಂದ ತಗೊಂಡೋಗಿ ಹಾಕೋದಿಲ್ಲ. ಸೊ ಸಿಟಿಯಲ್ಲಿ ನಿಮಗೆ 45ರಿಂದ 50 ದಿನದಲ್ಲಿ ಎರೆಹುಳು ಉತ್ಪಾದನೆ ಮಾಡ್ತೀರಾ. ಅದನ್ನ ಮತ್ತೆ ದೂರದಿಂದ ಸಾಗಾಣಿಕೆ ಮಾಡೋ ಬದಲು ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಪಾಲಿ ಹೌಸ್ಗೆ ಅಥವಾ ಹಸಿರು ಮನೆಗೆ ತಗೊಂಡೋಗಿ ಗೊಬ್ಬರ ಗಿಡಗಳಿಗೆ ಮತ್ತೆ ಮಣ್ಣಿಗೆ ನೀಡ್ತಕ್ಕಂಥ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ, ಮತ್ತು ಕೂಲಿ ಆಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಉತ್ತಮವಾದ ಪದ್ಧತಿ ಇದೆ. ಗೊಬ್ಬರಕ್ಕೋಸ್ಕರ ಮತ್ತು ಮೇಕೆ ಕುರಿಗೆ ಮೇವಿಗೋಸ್ಕರ ಇವರು ಅಗಸೆಯನ್ನು ಸಹ ಬೆಳ್ಕೊಂಡಿದ್ದಾರೆ. ಅಗಸೆ ಗಿಡಗಳನ್ನು ಒಂದು ನಾವೇನು ಹೇಳ್ತೀವಿ ಗಾಳಿ ತಡೆ ಗೋಡೆಗಳಾಗಿಯೂ ಸಹ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹೆಚ್ಚಿಗೆ ಬಿರುಸಾದ ಗಾಳಿ ಬಂದಾಗ ಇವು ಪಾಲಿ ಹೌಸ್ ಡ್ಯಾಮೇಜ್ ಮಾಡೋದನ್ನು ಸಹ ಇವು ನಿಯಂತ್ರಣ ಮಾಡ್ತಾರೆ. ಈ ತಡೆಗೋಡೆಗಳ ಜೊತೆಗೆ ಹಸುಗಳಿಗೆ, ರಾಸುಗಳಿಗೆ ಮತ್ತು ಮೇಕೆ ಕುರಿಗೆ ಸಹ ಉತ್ತಮವಾದ ಹಸಿರು ಮೇವು, ಪ್ರೋಟೀನ್ ಯುಕ್ತ ಹಸಿರು ಮೇವು ಸಹ ಆಗಿ ಬಳಕೆ ಮಾಡ್ತಾರೆ. ಈ ಇರೋಂಥ ಆಟೋಮೇಷನ್ ವಾಲ್ವ್ಸು ಇಲ್ಲಿಂದ DP ಬಾಕ್ಸ್ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ವೈರ್ಗಳು ಇಲ್ಲಿಂದ ಕನೆಕ್ಷನ್ ಇಲ್ಲೇ ಎಲ್ಲ ಮಾನಿಟರ್ ಮಾಡುತ್ತೆ, ಯಾವ್ದು ಚೇಂಜ್ ಮೇಯ್ನು ಅಲ್ಲಿದೆ.
ಇಲ್ಲಿಂದ ಇನ್ಫಾರ್ಮೇಶನ್ ಆಗುತ್ತೆ. ಹೌದು. ಸೋಲಾರ್ ವಾಲ್ವ್ ಎಲ್ಲ ಇಲ್ಲಿಂದನೇ ವಾಟರ್ ರೆಗ್ಯುಲೇಷನ್ ಆಗುತ್ತೆ. ECPH ಅಲ್ಲಿ ನಾವು ಮೆಷಿನರಿ ಫಿಕ್ಸ್ ಮಾಡ್ತೀವಿ. ವಾಲ್ ನಂಬರ್ ಮೇಲೆ ಅದಕ್ಕೆ ಎಷ್ಟು ನೀರು ಬೇಕು, PH ಇದೆಲ್ಲ ಬೇಕು. ಅದ್ರ ಮೇಲೆ ಅಲ್ಲಿ ಫೀಡ್ ಮಾಡಿದ್ಮೇಲೆ ವಾಲ್ ಆಟೋಮೇಷನ್ ಇಲ್ಲೇ ಎಸ್. ಇಲ್ಲಿ ಮ್ಯಾನ್ಯುಯಲಿ ಯಾರು ಮುಟ್ಟೋದಿಲ್ಲ, ಎಲ್ಲ ಟೋಟಲಿ ಕಂಟ್ರೋಲ್ ಆಟೋಮೇಷನ್ ಎಲ್ಲ AI ಬೇಸ್ಡ್. ಹೋಗಿ ಕೃಷಿ ಹೊಂಡಕ್ಕೆ ತೊಗೊಂಡೋಗಿ ಇದರಿಂದ ನಾವು ಒಂದು ಫಸ್ಟ್ ಮಳೆಯಿಂದ ಲಾಸ್ಟ್ ಮಳೆವರೆಗೂ ಒಂದು 52 ಎಕರೆ ಒಂದು 10 ತಿಂಗಳು ಮಳೆ ನೀರು ಬಂದಿದ್ದ ನೀರು ಕಲೆಕ್ಟ್ ಮಾಡಿ ಮತ್ತೆ ರಿಯೂಸ್ ಮಾಡಿ ನಾವು ಬೆಳೆಗಳು ಬೆಳೀತಾ ಇದ್ದೀವಿ. ಸೊ ನೀವು ನೀರು ಹೆಚ್ಚಿಗೆ ಬೋರ್ವೆಲ್ ನೀರು ಅಥವಾ ಭೂಮಿಯಿಂದ ತೆಗೆದ ನೀರು ಹೆಚ್ಚು ಅವಲಂಬನೆ ಇಲ್ಲ. 10 ತಿಂಗಳು ಈ ಪಾಲಿ ಹೌಸ್ ಮೇಲೆ ಬಿದ್ದ ನೀರನ್ನ ಈ ಗಟ್ಟರ್ ಪೈಪ್ ಮೂಲಕ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಏನು ನೀವು ಸುಸಜ್ಜಿತವಾದ ಕ್ಯಾನಲ್ ಮಾಡ್ಕೊಂಡಿದ್ರೆ ಈ ಕ್ಯಾನಲಿಂದ ನೀರು ನಿಮ್ಮ ಕೃಷಿ ಹೊಂಡಕ್ಕೆ ಹೋಗ್ತದೆ. ಇದು ಅದೇನು ಹೇಳ್ತಾರೆ, ದೇವ್ರು ಕೊಟ್ಟಿರೋದು ವರ. ಈಗ ಅದರಲ್ಲಿ ಇರೋಂಥ ಸಾರಾಂಶ ಇರಲಿ, ನಮಗೆ PH ಆಗಲಿ, ಇದೆಲ್ಲ ನಮಗೆ ಬೆಳೆ ಬೆಳೆಯೋದಕ್ಕೂ ಭಾಳ ಅನುಕೂಲ ಆಗುತ್ತೆ. ಈ ಬೋರ್ ನೀರಲ್ಲಿ ಇರೋಂಥ ECPHಗಳು ಜಾಸ್ತಿ ಇಟ್ಬಿಟ್ಟು ಸುಮಾರು ರೈತರು ಕಷ್ಟಪಡಿ, ಅದೇ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನ ಇದು ಮಾಡ್ಕೊಂಡು ಬೆಳೆನೂ ನಾವು ಮಾಡೋ ಬೆಳೆನೇ ಒಳ್ಳೆ ಚೆನ್ನಾಗಿರೋದು, ಸಮಸ್ಯೆಗಳು ಕಮ್ಮಿ. ನೀರನ್ನು ನಾವು ಉಳಿತಾಯ ಮಾಡ್ತೀವಿ. ಭೂಮಿಯಿಂದ ತೆಗಿಬೇಕಾಗಿದ್ದ ನೀರು ನೀವೇನು ಬೋರ್ವೆಲ್ ಇಂದ ಆಚೆ ತೆಗಿಬೇಕಾದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ, ಸೊ ಅದೆಲ್ಲಾನು ಸಹ ಉಳಿತಾಯ ಆಗುತ್ತೆ. ನಾವು ನಿಂತಿರ್ತಕ್ಕಂಥ ಒಂದು ಫಾರ್ಮ್ ಪಾಂಡ್ ಇದರ ವಿಸ್ತೀರ್ಣ ಎಷ್ಟಿದೆ? ಇದು 1/2 ಎಕರೆನಲ್ಲಿ ಇದೆ ಸರ್. ಇದು 3 ಕೋಟಿ ಲೀಟ್ರು ಇಲ್ಲಿ ನಾವು 3 ಕೋಟಿ ಲೀಟ್ರ್ನ ನೀರನ್ನು ಸಂಗ್ರಹಣೆ ಮಾಡ್ಬೋದು. ಸೊ ಪ್ರತಿ ವರ್ಷನೂ ತುಂಬುತ್ತದೆ. ಇದು ಈಗ ತುಂಬಿ ಜಾಸ್ತಿ ಆಗಿದ್ದು ಆಚೆಗೆ ಟ್ಯೂಬ್ ಮೂಲಕ ಆಚೆ ಹೋಗ್ತಕ್ಕಂಥದ್ದು ಮಾಡ್ಕೊಂಡು ಡ್ಯಾಮ್ಗೆ ಹೋಗುತ್ತೆ. ಹೌದಾ? ಸೊ ಇಲ್ಲಿ ಒಂದು 40 ಎಕರೆ ಇದರಲ್ಲಿ 40 ಎಕರೆನೂ ಇಲ್ಲ, ಇಲ್ಲಿ ಒಂದು 10-15 ಎಕರೆ ಇರ್ತಕ್ಕಂಥ ಪಾಲಿ ಹೌಸಲ್ಲಿ ಇಲ್ಲೊಂದು ಫಾರ್ಮ್ ಪಾಂಡ್ ಮಾಡಿಕೊಂಡು ಎಲ್ಲವನ್ನು ನೀರನ್ನ ಇದರಲ್ಲಿ ಶೇಖರಣೆ ಮಾಡಿಕೊಂಡು ಮತ್ತೆ ಅದನ್ನ ಕೃಷಿಗೆ, ಪುಷ್ಪ ಕೃಷಿಗೆ ಮತ್ತು ಕೃಷಿಗೆ, ತೋಟಗಾರಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 3 ಕೋಟಿ ಲೀಟ್ರ್ ಸಂಗ್ರಹಣೆ ಮಾಡಿಕೊಂಡು 10 ತಿಂಗಳು ಯಾವುದೇ ಒಂದು ಬೋರ್ವೆಲ್ಲಿಂದ ನೀರಾಗಲಿ ಅಥವಾ ಬೇರೆ ಕಡೆಯಿಂದ ನೀರು ತರಿಸ್ದೇನೆ ಅಥವಾ ತೆಗಿದೇನೆ ಇದರಿಂದನೇ ಬೆಳೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಕೊಯ್ಲು ಮಾಡಿದ ನೀರನ್ನು ಮತ್ತೆ ಮರುಬಳಕೆ ಮಾಡಿದ್ರೆ ಬೆಳೆಗಳು ಸಹ ಚೆನ್ನಾಗಿ ಸ್ಪಂದಿಸ್ತವೆ, ತುಂಬ ಉತ್ತಮವಾಗಿ ಬೆಳವಣಿಗೆ ಇರ್ತದೆ ಮತ್ತು ಉತ್ಪಾದನೆಯೂ ಸಹ ಚೆನ್ನಾಗಿರ್ತಕ್ಕಂಥದ್ದು. ಪುಷ್ಪ ಉದ್ಯಮದಾರರು ಆದರೂ ಸಹ ವಾಣಿಜ್ಯ ರೀತಿಯಲ್ಲಿ ಇವರು ಸಮಗ್ರ ಕೃಷಿಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ನಾವು ನೋಡ್ಬೋದು, ಈಗ ಏನು ಹೈನುಗಾರಿಕೆಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಜರ್ಸಿ ಹಸುಗಳನ್ನು ಸಹ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಎಮ್ಮೆ ಸಾಕಾಣಿಕೆ ಮಾಡ್ತಾರೆ. ಇಲ್ಲಿ ಬಂದಿರತಕ್ಕಂಥ ಗಂಜಲ ಮತ್ತು ಸಗಣಿಯನ್ನು ಸಹ ಅವರು ನೇರವಾಗಿ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ವಿಧಾನವೂ ಸಹ ಮಾಡಿದ್ದಾರೆ. ಮೇಂಟೈನ್ ಮಾಡೋದಕ್ಕೋಸ್ಕರ ಕೌ ಮ್ಯಾಟ್ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ಏನು ಬಯೋಡೈಜೆಸ್ಟರ್, ಇಲ್ಲಿ ಏನು ಸಗಣಿ ಮತ್ತು ಗಂಜಲ ಇದರ ವೇಸ್ಟ್ ಆಗಿದ್ದು ಇಲ್ಲಿ ತುಂಬ್ತಾರೆ. ಇದರ ಜೊತೆಗೆ ಇತರೆ ತ್ಯಾಜ್ಯಗಳನ್ನು ಸಹ ಸಾವಯವ ತ್ಯಾಜ್ಯಗಳನ್ನು ತುಂಬ್ತಾರೆ. ಅದು ಬಯೋಡೈಜೆಸ್ಟರ್ ಆಗಿ ಕನ್ವರ್ಟ್ ಆದಾಗ ಅಥವಾ ಅನುಸಾರವಾಗಿ ಅದು ಪರಿವರ್ತನೆ ಆದಮೇಲೆ ನೇರವಾಗಿ ಮೋಟರ್ ಮೂಲಕ, ಇದು ಡ್ರಿಪ್ ಮೂಲಕ ಒಂದು ಬರ್ತಕ್ಕಂಥ ವಿಧಾನವನ್ನು ಸಹ ಹೈಟೆಕ್ ಪದ್ಧತಿಯಲ್ಲಿ ಇವರು ನಿರ್ಮಾಣ ಮಾಡ್ತಾರೆ. ಚಾಪ್ ಕಟಿಂಗ್ ಮಿಷನ್ ಸಹ ಇಟ್ಕೊಂಡಿದ್ದಾರೆ. ಸೊ ತಂತ್ರೀಕರಣವನ್ನು ಸಹ ಉತ್ತಮವಾಗಿ ಅಳವಡಿಕೆ ಮಾಡ್ತಾರೆ. ರೈತರಂದರೆ ಬರೀ ನಾವು ಸೈಕಲಲ್ಲಿ, ಬೈಕಲ್ಲೇ ಓಡಾಡೋದೇ ಇಲ್ಲ, ರೈತರ ಟಾಪ್ ಬ್ರ್ಯಾಂಡ್ ಕಾರಲ್ಲೂ ಸಹ ನಾವು ಓಡಾಡ್ಬೋದು ಅನ್ನೋದಕ್ಕೆ ಇವರು ಸಹ ಒಂದು ಉದಾಹರಣೆ. ಮನೆಯನ್ನೇ ಕಟ್ಕೊಂಡಿದ್ದಾರೆ, ಮಕ್ಕಳನ್ನ ಇನ್ನು ಹೊರ ದೇಶದಲ್ಲಿ ಅವರು ಅಭ್ಯಾಸ ಮಾಡ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇತರೆ ಉದ್ಯಮಗಳು ಏನಿದ್ದಾವೆ ಅವ್ರಿಗೂ ಯಾವುದೇ ಕಡಿಮೆ ಇಲ್ಲ, ಅದಕ್ಕಿಂತ ಸರಿಸಾಟಿ ಇಲ್ಲ ಕೃಷಿಗಿಂತ ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ವೀಕ್ಷಣೆ ಮಾಡೋದಕ್ಕೆ ಅವರು ನಮ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಥ್ಯಾಂಕ್ ಯು ಸರ್.